ನಮಸ್ಕಾರ. ನಮಸ್ಕಾರ. ನನಗೆ ಈ ದಿವಸ ಇಲ್ಲಿ ನಮ್ಮ ಗೋಸಾಳದಲ್ಲಿ ಮೂಡಪ್ಪ ಸೇವೆ ಒಂದು ಕಾರ್ಯಕ್ರಮ ಇದೆ. ಇಲ್ಲಿನ ಕ್ಷೇತ್ರ ತಂತ್ರಿಗಳಾಗಿ ಈ ಒಂದು ಮೂಡಪ್ಪ ಸೇವೆಯ ಮಹತ್ವ ಇಲ್ಲಿ ಯಾಕೆ, ಇಲ್ಲಿ ಮತ್ತು ಮಧೂರು ಗಣಪತಿಯ ಒಂದು ಸಂಬಂಧ, ಈ ಒಂದು ವಿಶ್ಲೇಷಣೆ ನೀವು ನಮಗೆ ಮಾಡಿ ನಮಗೊಂದು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಗಲಿ, ಸರಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ದೇವಸ್ಥಾನ ಮಹಿಷಮರ್ದಿನಿ ಅಂತೇಳಿ, ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಮಹಿಷಮರ್ದಿನಿ ಪಾರ್ವತಿಯ ರೂಪ ಅಂತ ಹೇಳುವಂಥ ಒಂದು ವಿಚಾರ ಇದೆ. ಅದೇ ರೀತಿ ಒಂದು ಕಾಲದಲ್ಲಿ ಈ ದೇವಸ್ಥಾನವನ್ನು ಅಮ್ಮಣ್ಣಾಯ ವಂಶ ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಇತಿಹಾಸ ಇದೆ. ಮಧೂರು ದೇವಸ್ಥಾನದಲ್ಲಿ ಆ ಸಮಯದಲ್ಲಿ ವರ್ಕಾಡಿ ತಂತ್ರಿಗಳಾಗಿದ್ದರು ಅಂತ ಹೇಳುವಂಥ ಇತಿಹಾಸವೂ ಇದೆ. ಅದೇ ರೀತಿ ಮಧೂರು ಗಣಪತಿಗೂ ಈ ಅಮ್ಮಣ್ಣಾಯ ವಂಶಕ್ಕೂ, ಅಂದರೆ ತಂತ್ರಿಗಳಿಗೆ ಪ್ರಸಾದ ಆದಮೇಲೆ ಅಮ್ಮಣ್ಣಾಯರನವರಿಗೆ ಅಲ್ಲಿ ಪ್ರಸಾದ ಅಂತ ಹೇಳುವಂಥದ್ದು ಇತ್ತು. ಏನೋ ವಾಗ್ಯುದ್ಧದಲ್ಲಿ ಅಲ್ಲಿ ಅಮ್ಮಣ್ಣಾಯರ ವಂಶಕ್ಕೆ ಏನೋ ಒಂದು ರೀತಿಯ ಅಪಮಾನ ಆಗಿ ಅವರು ಇಳಿದು ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಅಮ್ಮಣ್ಣಾಯರು ಇಲ್ಲದೆ ನಾನು ಇಲ್ಲಿ ಇರುವುದಿಲ್ಲ ಅಂತ ಹೇಳಿಬಿಟ್ಟು ವರ್ಕಾಡಿ ತಂತ್ರಿಗಳಾದ ನಾವು ಅಲ್ಲಿಂದ ಇಳಿದು ಬಂದಿದ್ದೇವೆ ಅಂತ ಹೇಳುವಂಥ ಒಂದು ಇತಿಹಾಸ ಇದೆ. ಆ ಪ್ರಕಾರ ಹಾಗಿದ್ರೆ ಗಣಪತಿಗೆ ನಾವು ಸೇವೆ ಮಾಡ್ತಾ ಇರುವಾಗ ಬಂದೆವಲ್ವ, ಆಗಿರುವಾಗ ಅಮ್ಮಣ್ಣಾಯ ಕುಟುಂಬ ಮತ್ತು ನಮ್ಮ ತಂತ್ರಿಗಳ ಕುಟುಂಬ ಸೇರಿಕೊಂಡು ಇವತ್ತು ನಾವು ಗಣಪತಿಯನ್ನು ಪ್ರತಿಷ್ಠೆ ಮಾಡಿಯೇ ನಾವು ಊಟ ಮಾಡುವುದು ಅಂತ ಹೇಳುವಂಥ ಒಂದು ಆಹಾರ ಸೇವನೆ ಮಾಡುವುದು ಅಂತ ಹೇಳುವಂಥ ಒಂದು ನಿಬಂಧನೆ ಮಾಡಿಕೊಂಡು ಇಲ್ಲಿಯ ಗಣಪತಿಯನ್ನು ಆವತ್ತೇ ಕೆತ್ತಿಸಿ ಮಧೂರು ಗಣಪತಿ ಅಂತೇಳಿ ತಾಯಿ ಮಹಿಷಮರ್ದಿನಿಯ ಸನ್ನಿಧಾನದಲ್ಲಿ ಗೋಶಾಳದಲ್ಲಿ ಗಣಪತಿಯನ್ನು ನಮ್ಮ ಹಿರಿಯರು, ಅಂದರೆ ವರ್ಕಾಡಿ ಮನೆತನದವರು, ಇಲ್ಲಿ ತಂತ್ರಿಗಳ ಮನೆತನದವರು ಇಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಹೇಳುವಂಥ ಇತಿಹಾಸ ಇದೆ. ಆ ಪ್ರಕಾರ ಮಧೂರು ಗಣಪತಿಗೆ ಎಷ್ಟೋ ಸಲ ಮೂಡಪ್ಪ ಸೇವೆ ಆಗ್ತಾ ಇದೆ, ಅಲ್ಲಿ ಸಹಸ್ರಾರು ಕಾರ್ಯಕ್ರಮಗಳು ಆಗ್ತಾ ಇದೆ. ಆದರೆ ನಾವು ಇದನ್ನೆಲ್ಲ ಮನನೊಂದು ನಾವು ಏನಾದರೂ ಒಂದು ನಮ್ಮ ಗಣಪತಿಗೂ ಒಂದು ಮೂಡಪ್ಪ ಸೇವೆ ಆಗಬೇಕು ಅಂತ ಹೇಳುವಂಥ ಊರವರ ಮತ್ತು ಇಲ್ಲಿಗೆ ಸಂಬಂಧಪಟ್ಟ ಭಕ್ತವರ ಎಲ್ಲರನ್ನು ಸೇರಿಸಿಕೊಂಡು ಇಲ್ಲಿಯೂ ಒಂದು ಮೂಡಪ್ಪ ಸೇವೆ ಮಾಡುವ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿಕೊಂಡೆವು. ಆ ಪ್ರಕಾರ ಇವತ್ತು ಈ ದಿವಸದ ಒಂದು ಶುಭ ಮುಹೂರ್ತದಲ್ಲಿ ದೇವರಿಗೆ ಮೂಡಪ್ಪ ಸೇವೆ ಮಾಡುವುದು ಅಂತ ಹೇಳಿಬಿಟ್ಟು ದೇವರ ಒಂದು ಅಪ್ಪಣೆ ಪಡೆದು ನಾವು ಮುಂದುವರಿಸ್ತಾ ಇದ್ದೇವೆ. ಭಕ್ತ ಜನರು ಎಲ್ಲ ರೀತಿಯಲ್ಲಿಯೂ ಸಹಕಾರ ಮಾಡ್ತಾ ಇದ್ದಾರೆ. ತನ್ಮೂಲಕ ದೇವರಿಗೆ ವಿಶೇಷವಾದ ಒಂದು ಸೇವೆ ದೇವರು ನಮಗೆ ಅನುಗ್ರಹಿಸಲಿ ಅಂತ ಹೇಳಿಬಿಟ್ಟು ಎಲ್ಲ ಭಕ್ತ ಜನರಿಗೆ ನಮಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ ಅಂತ ಹೇಳುವಂಥ ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಇದೊಂದು ನಮಗೆ ಒಂದು ವಿಶೇಷವಾದ ಈ ಒಂದು ಗೋಶಾಳ ಕ್ಷೇತ್ರಕ್ಕೆ, ಗೋಶಾಳ ದೇವಸ್ಥಾನದ ಭಕ್ತ ಜನರಿಗೆ ಎಲ್ಲ ರೀತಿಯಲ್ಲೂ ಶುಭಕರವಾದ ಒಂದು ದಿನ ಆಗಲಿ ಅಂತ ಹೇಳಿಬಿಟ್ಟು ಆಶಿಸ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಪ್ರಪ್ರಥಮ ಬಾರಿಗೆ ಮೂಡಪ್ಪ ಸೇವೆ ಗೋಸಾಳ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರ ತಂತ್ರಿವರಿಯರು ನಮಗೆ ಒಂದು ಒಳ್ಳೆಯ ಮಾತುಗಳನ್ನು ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ದೇವರ ಪಾದಾರವಿಂದಕ್ಕೆ ಈ ಮಾತನ್ನು ಹಾಕ್ತಾರೆ. ಇದಂ ಬಲಮಯ ದೇವ ಸಾಪಿತಂ ಪುರುದೋಸವ ತೇನಮೈವ ಸವಾರುತ್ತಿರ್ಭವೇ ಜನ್ಮನಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿರ್ಸೇದ ಸಾದರಂ ಸಹಸ್ರವಕ್ರಂ ದೇಶಾಸ್ತರ್ವಿಶ್ವಂ ವಿಶಂಗನೇತ್ರಂ ಕಪಿಲಾಶಾಢ್ಯಂ ವಿಷಾಯುಧಂ ಪ್ರಜ್ವಲತಮಸ್ತ್ರಬಾಹುಂ ತನ್ನಾಗರಾಜಂ ಸ್ಮರಣೋತಿತ್ಯಂ. ಆಗಲಿ ಸ್ವಾಮಿ ದೇವರು ಗುರು ಹಿರಿಯರು ಅಂತೇಳಿ ಊರು ಅಂತೇಳಿದರೆ ನಮ್ಮ ಕುಟುಂಬ, ಎಲ್ಲರೂ ವಸುದೇವಕ ಕುಟುಂಬಕಂ.
ಎಲ್ಲರೂ ದೇವರ ಮನೆ. ನಮ್ಮ ಊರೇ ನಮಗೆ ಮನೆ. ಆ ನಮ್ಮ ಮನೆಗೆ ಒಂದು ರಥ, ದೇವಸ್ಥಾನ. ಆ ದೇವಸ್ಥಾನಕ್ಕೆ 4 ಚಕ್ರ, ದೈವ, ದೇವರು, ಗುರು, ಹಿರಿಯರು. ಯಾವುದು ಸರಿಯಾಗಿ ಸ್ಪಂದಿಸದೇ ಇದ್ದರೆ ಈ ರಥ ಎಲ್ಲಿಗೋ ಹೋದಿದೆ. ಹಾಗಿರುವಾಗ ನಮ್ಮ ಒಂದು ದೇವಸ್ಥಾನ, ನಮ್ಮ ಒಂದು ಊರು ಅಂತೇಳಿದರೆ ಸುಭೀಕ್ಷೆಯಲ್ಲಿ ಇರಬೇಕು ಅಂತೇಳಿದರೆ ಈ 4 ಒಂದೇ ಲೆಕ್ಕ ಬೇಕು. ಪ್ರಾಯಶಃ ಕೆಲವು ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿದ್ದಂಥ ಆ ದೇವಸ್ಥಾನಗಳು ಇಲ್ಲಿ ಆ ಊರು ನೀವು ಒಮ್ಮೆ ದರ್ಶನ ಮಾಡಿ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಯಾವುದಕ್ಕೂ ಪ್ರಯೋಜನ ಇಲ್ಲದ ಒಂದು ರೀತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿ ಇದೆ, ಅಲ್ಲಿ ಪೂಜೆ ಇತ್ಯಾದಿಗಳು ಆಗುವುದಿಲ್ಲ, ಅಲ್ಲಿ ಉತ್ಸವಾದಿಗಳು ಆಗುವುದಿಲ್ಲ ಅಂತ ಹೇಳಿ ಆದ ಕೂಡಲೇ ಆ ಊರಿಗೆ ಕ್ಷಾಮ ಬರ್ತದೆ. ಇದನ್ನು ಬೇಕಿದ್ರೆ ನೀವು ಪರೀಕ್ಷೆ ಮಾಡ್ಬೋದು. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಪಾಳು ಬಿದ್ದಿದೆ ಅಂತ ಹೇಳಿದರೆ ಆ ಊರೇ ಪಾಳು ಬಿದ್ದ ಹಾಗೆ. ಹಿರಿಯರು ಒಂದು ವಚನ ಹೇಳಿದ್ದಾರೆ, ಹೇಗೆ ಅಂತ ಹೇಳಿದರೆ ಆ ಊರು ಹೇಗೆ ಅಂತ ಹೇಳಿಬಿಟ್ಟು ನಿಘಂಟು ಮಾಡಬೇಕು ಅಂತ ಹೇಳಿದರೆ 4 ಜಾಗಗಳಿಗೆ ಹೋಗ್ಬೇಕಂತ. ಊರಿಗೆ ಬರುವಾಗಲೇ ದೇವಸ್ಥಾನಕ್ಕೆ ಬಂದು ದೇವಸ್ಥಾನವನ್ನು ನೋಡಿದಾಗ ಅಲ್ಲಿಯ ಶುಚಿತ್ವ, ಅಲ್ಲಿಯ ಒಂದು ಕ್ರಮಗಳು, ಅಲ್ಲಿ ಆಗುವಂತಹ ನಿತ್ಯ ನಿಯಮಗಳು, ಇದೆಲ್ಲ ಎಷ್ಟು ಚಂದ ಇದೆಯಾ ಅಷ್ಟು ಊರೂ ಚಂದ ಇದೆ ಅಂತ ಹೇಳಿದೆ. ಅದೇ ರೀತಿ ಇನ್ನೂ ಮುಂದಕ್ಕೆ ಬರುವಾಗ ಇವಾಗ ಶಾಲೆ ಅಂತ ಹೇಳ್ತಾರೆ, ಮುಂಚೆ ಗುರುಕುಲ ಅಂತ ಹೇಳ್ತಾರೆ. ಗುರುಕುಲಕ್ಕೆ ನಾವು ಹೋದಾಗ ಅಲ್ಲಿ ಸಹ ಬಾಳ್ವೆ, ಎಲ್ಲ ರೀತಿಯಲ್ಲೂ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ವಿದ್ಯಾಭ್ಯಾಸವನ್ನು ನಡ್ಕೊಂಡು ಬಂತು ಅಂತೇಳಿದರೆ ಆ ಊರು ವಿದ್ಯಾವಂತರ ಊರು ಅಂತೇಳುವಂಥದ್ದು ಗೊತ್ತಾಗ್ತದೆ. ಯಜಮಾನನಲ್ಲಿಗೆ ಬರುವಾಗ ಕೃಷಿ ಮತ್ತು ಗೋ ಸಂಪತ್ತು ಒಂದು ಯಜಮಾನನ ಮನೆಯಲ್ಲಿ ಎಷ್ಟು ಬೇಕಿದ್ದರೂ ಇದೆ ಅಂತೇಳಿ ಆದರೆ ಆ ಮನೆಯ ಯಜಮಾನ ಬಹಳ ಒಂದು ಸಂತೋಷದಲ್ಲಿ ಅವನ ಸಂಸಾರವನ್ನು ನಡೆಸ್ತಾನೆ ಅಂತೇಳಿ ಲೆಕ್ಕ. ಅದೇ ರೀತಿ ಮನೆಗೆ ಬಂದು ಮನೆಯ ಹತ್ತಿರ ಇದ್ದ ತುಳಸಿ ಕಟ್ಟೆ ನೋಡಿ ತುಳಸಿಯ ಗಿಡ ಚಂದದಲ್ಲಿ ಉಂಟು ಅಂತೇಳಿ ಆದರೆ ಮನೆಯ ಗೃಹಿಣಿ ಚಂದದಲ್ಲಿ ಇರ್ತಾಳೆ ಅಂತೇಳಿ ಲೆಕ್ಕ. ಇದೆಲ್ಲ ಶಾಸ್ತ್ರವಚನವನ್ನು ಹಿಂದಿನವರು ಅವರು ಅನುಭವಿಸಿಕೊಂಡು ಮಾಡಿದಂಥ ಕಥೆಗಳ ಹಾಗೆ ಕಂಡರೂ ಇದು ಕತೆ ಅಲ್ಲ, ಇದು ವಾಸ್ತವಿಕ ಸತ್ಯ. ಹಾಗಿರುವಾಗ ನಮ್ಮ ದೇವಸ್ಥಾನದಲ್ಲಿ ಕರೋನಾ ಸಮಯಕ್ಕೆ ಹತ್ತಿರ ಇರುವಾಗ ನಾವು ಇಲ್ಲಿ ದೇವರ ಬ್ರಹ್ಮಕಲಶ ಮಾಡಿದೆವು. ಆ ಬ್ರಹ್ಮಕಲಶ ನ ಭೂತೋ ನ ಭವಿಷ್ಯತಿ ಅಂತ ಹೇಳುವಂಥ ಮಾತನ್ನು ಆ ತಾಯಿ ಉಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಆಮೇಲೆ ಪ್ರತಿ ವರ್ಷವೂ ಇನ್ನೇನು ಅಂತ ಹೇಳಿ ಕೇಳಿಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ತನ್ಮೂಲಕ ನಮ್ಮ ಊರು ಅಭಿವೃದ್ಧಿ ಆಗುವುದನ್ನು ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಹಾಗಿರುವಾಗ ಇಲ್ಲಿ ದೇವಿಗೆ ಎಲ್ಲ ಕೆಲಸಗಳು ಆಗ್ತಾ ಇದೆ. ದೇವರ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಭಕ್ತ ಜನರು ಇಲ್ಲಿಗೆ ಸಾಗರೋಪಾದಿಯಾಗಿ ಬರ್ತಾ ಇದ್ದಾರೆ. ಹಾಗಿರುವಾಗ ಮಧೂರಿನ ಗಣಪತಿಗೂ ನಮ್ಮ ಗಣಪತಿಗೂ ಒಂದು ಸಂಬಂಧ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿದ್ದ ವಿಚಾರ. ಆ ಪ್ರಕಾರ ಕೆಲವರಿಗೆ ಇದು ಗೊತ್ತಿಲ್ಲದೇ ಇರಬಹುದು. ಆದ ಕಾರಣದಿಂದಾಗಿ ಇದನ್ನು ಪದೇ ಹೇಳ್ತೇನೆ. ಮಧೂರಿನ ಗಣಪತಿ ಬೇರೆ ಅಲ್ಲ, ಗೋಶಾಳದಲ್ಲಿ ಇದ್ದ ಗಣಪತಿ ಬೇರೆ ಅಲ್ಲ. ಆದರೆ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಮಧೂರಿನಲ್ಲಿರುವಂಥ ಗಣಪತಿ ಅಪ್ಪನೊಟ್ಟಿಗೆ ಇರುವುದು, ಗೋಶಾಳದಲ್ಲಿರುವಂಥ ಗಣಪತಿ ತಾಯಿಯೊಟ್ಟಿಗೆ ಇರುವುದು. ಮಹಿಷಮರ್ದಿನಿ ಅಂತ ಹೇಳಿದರೆ ಅವಳು ಪಾರ್ವತಿ ಅಂತ ಹೇಳಿದೆ, ಪಾರ್ವತಿಯ ಇಷ್ಟದ ಪುತ್ರ ಮಹಾಗಣಪತಿ. ಹಾಗಿರುವಾಗ ಒಂದು ಕಾಲದಲ್ಲಿ ಅಮ್ಮಣ್ಣಯ್ಯನವರು ಮತ್ತು ತಂತ್ರಿಗಳು ಇಳಿದು ಬರುವಂತಹ ಸಂದರ್ಭದಲ್ಲಿ ನಾವು ಆಹಾರ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಇಲ್ಲಿ ಗಣಪತಿಯನ್ನು ಪ್ರತಿಷ್ಠೆ ಮಾಡಿಯೇ ನಾವು ತೆಗೆಯುವುದು ಅಂತೇಳಿ ಆವತ್ತಿನ ಕಾಲದಲ್ಲಿ ಊರವರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಹಿರಿಯರು ಪ್ರತಿಷ್ಠೆ ಮಾಡಿದಂಥ ಈ ಗಣಪತಿ ಅಲ್ಲಿ ಮಧೂರಿನ ಗಣಪತಿಗೆ ವಿಜೃಂಭಣೆಯಿಂದ ಎಲ್ಲ ಆಗ್ತಾ ಇದೆ. ಇಲ್ಲಿ ನಮ್ಮ ಒಂದು ಮಧೂರಿನ ಗಣಪತಿಗೆ ಏನು ಸಲ್ಲುವುದಿಲ್ಲ ಅಂತ ಹೇಳುವಂಥ ಒಂದು ವಿಚಾರ ತಂತ್ರಿಗಳ ಮನಸ್ಸಿಗೆ ಹೋಗಿ ತಂತ್ರಿಗಳು ಭಕ್ತಾದಿಗಳ ಹತ್ರ ಹೇಳಿ ಇವತ್ತಿನ ದಿವಸದಲ್ಲಿ ನಾವು ಅದನ್ನು ಮಾಡುವುದು ಅಂತ ಹೇಳುವಂಥದ್ದು ದೇವರ ತೀರ್ಮಾನ, ನಮ್ದಲ್ಲ.
ನಾವು ತೀರ್ಮಾನ ಮಾಡಲಿಕ್ಕೆ ನಾವು ಯಾರು? ಹಾಗಿರುವಾಗ ದೇವರ ತೀರ್ಮಾನ ಏನು ಅಂತೇಳಿದರೆ ನನ್ನ ಮಗನಿಗೂ ಒಂದು ಆಗಬೇಕು ಅಂತ ಹೇಳುವಂಥದ್ದು ಅವಳು ಅಪೇಕ್ಷೆ ಪಟ್ಟಳು. ತನ್ನ ಮೂಲಕ ನಮ್ಮ ನಾಲಿಗೆಯಲ್ಲಿ ಅದು ಹೊರಗೆ ಬಂತು. ಅದು ಇವತ್ತು ಭಕ್ತ ಜನರು ಎಲ್ಲ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡುವುದು ಅಂತ ಹೇಳುವಂಥದ್ದು ಅವರ ಒಪ್ಪಿಗೆ, ಅವರ ಅನುಜ್ಞೆಯ ಮೂಲಕ ನಾವು ಒಪ್ಪಿಕೊಂಡಿದ್ದೇವೆ. ಆ ಪ್ರಕಾರ ದೇವರು ಇನ್ನೊಂದು ಏನು ಅಂತ ಹೇಳಿದರೆ, ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ದೇವಿ ನಿಷೇವಾ ಗಣನಾಥ ಯಾಗ ಅಂತ ಹೇಳುವಂಥದ್ದು ಬರ್ತದೆ. ಹಾಗಿರುವಾಗ ದೇವಿಗೆ ಆಗಿದೆ ಇಲ್ಲಿದ್ದಂಥ ಶಕ್ತಿಗೆ ಏನು ಅಂತ ಹೇಳಿದರೆ ಚಂಡಿಕಾ ಯಾಗ. ಈ ಮಹಿಷ ಮರ್ದಿನಿ ದೇವಿ ಶಕ್ತಿಗೆ ಚಂಡಿಕಾ ಯಾಗದಷ್ಟು ದೊಡ್ಡ ಯಾಗ ಇಲ್ಲ. ಆ ಲೆಕ್ಕಾಚಾರ ಪ್ರಕಾರದಲ್ಲಿ ಇವತ್ತಿನ ದಿವಸ ಚಂಡಿಕಾ ಯಾಗ. ಅದೇ ರೀತಿ ಇಲ್ಲಿಯ ಹತ್ತಿರದ ಸ್ವಾಮಿಗಳನ್ನು, ಮಹಾನು ವ್ಯಕ್ತಿಗಳನ್ನು ನಾವು ಇಲ್ಲಿ ಬರಮಾಡಿಸಿಕೊಂಡು ದೇವರ ಒಂದು ಸನ್ನಿಧಾನದಲ್ಲಿ ಅವರಿಗೂ ಗೌರವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿ ನಡ್ಕೊಳ್ಳುವುದು. ಅದೇ ರೀತಿ ಇವತ್ತು ಸಾಯಂಕಾಲ ಮಹಾಗಣಪತಿಗೆ 3 ಅಪ್ಪ ಮೂಡಿಸಿಕೊಂಡು ಆಮೇಲೆ ರಾತ್ರಿ ಇಡೀ ಅವರು ಆ ಮೂಡಪ್ಪದಲ್ಲಿ ಬೆಳಗಿನ ದಿವಸ 48 ತೆಂಗಿನಕಾಯಿಯ ಮಹಾಗಣಪತಿ ಹೋಮ ಮಾಡಿ ದೇವರ ಮೂಡು ಬಿಚ್ಚುವುದು, ಅದನ್ನು ಪ್ರಸಾದ ರೂಪವಾಗಿ ನಾವೆಲ್ಲ ಉಪಯೋಗ ಮಾಡಿಕೊಳ್ಳುವ, ಅದು ಪ್ರಸಾದ ಉಪಯೋಗ ಮಾಡಿಕೊಳ್ಳುವುದು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಇದು ಮಾತ್ರ ನಾವು ತೀರ್ಮಾನ ಮಾಡಿಕೊಂಡ ಪ್ರಸಾದವನ್ನು ಹಂಚಿಕೊಳ್ಳುವ, ಪ್ರಸಾದ ಕೊಡುವ. ಹಾಗಿರುವಾಗ ಈ ಮಹಾಗಣಪತಿ ಏನು ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಮಧೂರಿನ ಹರಿಕೆ ಏನಿದ್ರೂ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಗಣಪತಿಗೆ ಕೊಟ್ಟರೆ ಆಗ್ತದೆ. ಆದರೆ ಇಲ್ಲಿಯ ಗಣಪತಿಗೆ ಏನಾದರೂ ಹೇಳಿದರೆ ಮಧೂರಿನಲ್ಲಿ ಆಗುವುದಿಲ್ಲ. ಇಂಥ ಕೆಲವು ಕ್ಷೇತ್ರಗಳಿದ್ದಾವೆ. ಸುಬ್ರಹ್ಮಣ್ಯದಲ್ಲಿ ಹೇಳಿದ ಹರಿಕೆ ಬಳ್ಳಮಂಜದಲ್ಲಿ ಕೊಡ್ಬೋದು, ಆದರೆ ಬಳ್ಳಮಂಜದಲ್ಲಿ ಹೇಳಿದ ಹರಿಕೆ ಸುಬ್ರಹ್ಮಣ್ಯದಲ್ಲಿ ಆಗುವುದು. ಕೊಳಲಿಯಲ್ಲಿ ಹೇಳಿದ ಹರಿಕೆ ಕಟೀಲಿನಲ್ಲಿ ಆಗ್ತದೆ, ಆದರೆ ಕಟೀಲಿನಲ್ಲಿ ಆದ ಹರಿಕೆ ಕೊಳಲಿಗೆ ಆಗುವುದು. ಬಪ್ಪನಾಡಿನಲ್ಲಿ ಹೇಳಿದ ಹರಿಕೆ ಮಂದರ್ತಿಗೆ ಆಗ್ತದೆ, ಮಂದರ್ತಿಯಲ್ಲಿ ಹೇಳಿದ ಹರಿಕೆ ಬಪ್ಪನಾಡಿನಲ್ಲಿ ಆಗುವುದು. ಇದೆಲ್ಲ ಒಂದೊಂದು ಸಂಬಂಧ. ಈ ರೀತಿ ಇವತ್ತು ನಾವು ಎಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವುದು. ಕೆರೆ ನೋಡಿದ್ದು ಅದರ ಆಳ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ನಾವೆಲ್ಲ ಹೇಳಿದ್ದೇವೆ ಮೂಡಪ್ಪ ಮಾಡುವುದು. ಮೂಡಪ್ಪ ಅಂದರೆ ಏನು ಅಂತೇಳಿ ಕೇಳಿದರೆ, ಅದನ್ನು ಹೇಗೆ ಮಾಡುವುದು ಅಂತೇಳಿ ಕೇಳಿದರೆ ನಮಗೆ ಗೊತ್ತಿಲ್ಲ. ಯಥಾ ಜ್ಞಾನ ಕರಿಷ್ಯಾಮಿ ಅಂತ ಮಾತ್ರ ನಾವು ಹೇಳುವುದು. ನಮಗೆ ಏನು ತಿಳಿದಿಲ್ಲ, ನಾವು ಗಣಪತಿ ದೇವರಿಗೆ ತಾಯಿಗೆ ಕೊಡುವುದು ಅಂತ ಹೇಳ್ಬೇಕು. ಪರಿಪಕ್ವವಾದಂಥ ಮನುಷ್ಯ ಖಂಡಿತವಾಗಿಯೂ ನಮ್ಮ ಭೂಲೋಕದಲ್ಲಿ ಇರುವುದಿಲ್ಲ. ನಾವೆಲ್ಲ ಅರ್ಧವೂ ಇಲ್ಲ ಅಥವಾ ಅದಕ್ಕಿಂತಲೂ ಕಮ್ಮಿಯ, ನಮಗೆ ಗೊತ್ತಿಲ್ಲ. ಹಾಗಿರುವಾಗ ದೇವರ ಸನ್ನಿಧಾನದಲ್ಲಿ ನಾವು ಕೊಡುವಂಥ ಈ ಒಂದು ಸೇವೆಯನ್ನು ದೇವರು ಚಂದದಲ್ಲಿ, ಅಮ್ಮ ಮತ್ತು ಮಗ ಚಂದದಲ್ಲಿ ಸ್ವೀಕಾರ ಮಾಡಿಕೊಂಡು ಎಲ್ಲ ವಿಷಯದಲ್ಲೂ ದೇವರ ಊರಿಗೆ ಬರುವಂಥ ದೋಷಗಳು ಅಥವಾ ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಬರುವಂಥ ಗಂಡಾಂತರಗಳು ಎಲ್ಲವೂ ದೇವರಿಗೆ ಒಂದು ಸೇವೆ ಕೊಟ್ಟರೆ ಅದು ಸಲ್ತದೆ. ಆ ಗಂಡಾಂತರ ಬರುವುದಕ್ಕೆ ದೇವರು ತಡೆ ಕೊಡ್ತಾರೆ ಅಂತ ಹೇಳಿ ಲೆಕ್ಕ. ಆವತ್ತಿನ ಕಾಲದಲ್ಲಿ ಕೇರಳಕ್ಕೆ ಚಂಡಮಾರುತ ಬಡಿದಾಗ 1 ಇಂಚು ಅಲ್ಲಿ ಕನ್ಯಾಕುಮಾರಿಯಲ್ಲಿ ಮೇಲೆ ಮಾಡಿದಂಥ ಆ ಚಂಡಮಾರುತ ಮತ್ತೆ ಕೇಂದ್ರೀಕೃತ ಆದದ್ದು ಗುಜರಾತಿನ. ಅದು ದೇವರ ದಯ ಅಲ್ವ? ನಮಗೆ ದೇವರ ದಯ ಎಲ್ಲಿವರೆಗೆ ಉಂಟು ಅಂತ ಹೇಳಿ ಎಷ್ಟೋ ಕ್ಷಾಮದಲ್ಲಿ ನಾವು ನೋಡಿಕೊಂಡಿದ್ದೇವೆ. ಆ ಪ್ರಕಾರ ಕೊಡುವಂತಹ ಸೇವೆಯನ್ನು ದೇವರು ಚಂದದಲ್ಲಿ ಸ್ವೀಕಾರ ಮಾಡಿಕೊಂಡು, ಮಕ್ಕಳು ಕೊಡುವ ಸೇವೆಯನ್ನು ತಾಯಿ ತೆಗೆದುಕೊಂಡು, ತಾಯಿ ನಮಗೆ ಏನು ಒಂದು ಒಳ್ಳೆಯ ಒಂದು ಆಶೀರ್ವಾದ ಕೊಟ್ಟಾಳ, ಅದನ್ನು ನಾವೆಲ್ಲ ಭಕ್ತ ಜನರು ಅದನ್ನು ಸ್ವೀಕರಿಸಿ ದೇವರ ಕೃಪೆಗೆ ಹಾಗೆ ಎಲ್ಲ ವಿಚಾರದಲ್ಲೂ ಎಲ್ಲರಿಗೂ ಐಕ್ಯಮತ್ಯ ಬಂದು ಇಲ್ಲಿ ಅವರು ಇವರು ಅಂತ ಹೇಳುವಂಥ ಮಾತಿಲ್ಲದೆ ನಾವು ಅಂತ ಹೇಳುವಂಥ ಮಾತಿನಲ್ಲಿ ದೇವರ ಇವತ್ತಿನ ಚಂಡಿಕಾಯಾಗ ಹಾಗೆಯೇ ಮಧ್ಯಾಹ್ನ ಆಗುವಂಥ ಪ್ರಸಾದ ಭೋಜನ ವ್ಯವಸ್ಥೆ, ಅದೇ ರೀತಿ ಸಾಯಂಕಾಲ ಆಗುವಂಥ ಮೂಡಪ್ಪ ಸೇವೆ, ಇದನ್ನೆಲ್ಲ ದೇವರುಗಳು ಅವರವರ
ಇದರಲ್ಲಿ ಸ್ವೀಕರಿಸಿಕೊಂಡು ನಮಗೆ ಉತ್ತರ ಅಭಿವೃದ್ಧಿ ಮಾಡಲಿ. ತನ್ನ ಮೂಲಕ ನಾವೆಲ್ಲರೂ ಒಳ್ಳೆಯ ಒಂದು ಸಹಬಾಳ್ವೆಯನ್ನು ನಾವು ಉಪಯೋಗ ಮಾಡಿಕೊಳ್ಳುವ, ತನ್ನ ಮೂಲಕ ನಾವೆಲ್ಲ ಒಂದೇ ಅಂತ ಹೇಳುವಂಥ ಒಂದು ಮಾತನ್ನು ದೇವರು ಉಳಿಸಿಕೊಳ್ಬೇಕು, ನಮಗೆ ಆ ಯೋಗವನ್ನು ಕೊಡಬೇಕು. ಕೋಸಾಡ ಕ್ಷೇತ್ರದಂಥ ಕ್ಷೇತ್ರ ಮತ್ತೊಂದಿಲ್ಲ ಅಂತ ಹೇಳುವಂಥ ಮಾತನ್ನು ಅಲ್ಲಿದ್ದ ಭಕ್ತ ಜನರು ನೀವು ಎಲ್ಲಿಯವರು ಅಂತ ಹೇಳಿ ಕೇಳಿದರೆ ಗೋಸಾಡ ಅಂತ ಹೇಳುವಂಥ ಒಂದು ಕಿರೀಟ ನಮ್ಮ ಎಲ್ಲ ಭಕ್ತರಿಗೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಪ್ರಾರ್ಥನಾಂ ಸಮರ್ಪಯಾಮಿ. ಹಾಕಿ ನಮಸ್ಕಾರ. ರಾತ್ರಿರ್ದೇವದ ಗಾಯತ್ರಿ ಛಂದಃ. ಓಂ ರಾತ್ರಿ ವ್ಯಕ್ಯದಾಯತೆ ಪುರುತ್ರಾ ದೇವ್ಯಾ ಅಕ್ಷಭಿಃ